ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕಳೆದ ಕಹಿ ನೆನಪುಗಳೆಲ್ಲ ಅಳಿಸಿ ಹಾಕಿ ಹೊಸ ವರ್ಷದಲ್ಲಿ ಸಿಹಿ ನೆನಪುಗಳು ಹೆಚ್ಚಾಗಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರನ್ನ ಮಾಡೇ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿವಸ ಒಬ್ಬಟ್ಟನ್ನು ಯಾವ ರೀತಿ ಮಾಡ್ತೀವಿ ಅಂತಂದ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾಂಬಾರನ್ನ ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು 2 ಲೀಟರ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ kg ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ತೊಳೆದ್ಬಿಟ್ಟು ತೊಗರಿಬೇಳೆನ ಹಾಕ್ಕೊಬೇಕಾಗುತ್ತೆ. 100 ಗ್ರಾಮು ಕಡಲೆಬೇಳೆನ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕೋ ಉದ್ದೇಶ ಒಂದೇ, ನಾವು ಅಕಸ್ಮಾತ್ ಏನಾದರೂ ತೊಗರಿಬೇಳೆ ಜಾಸ್ತಿ ಬೇಯಿಸಿದಾಗ ಹೂರಣ ಎಲ್ಲ ಒಂದು ಸ್ವಲ್ಪ ತೆಳುವಾಗುತ್ತೆ. ಅದಕ್ಕೋಸ್ಕರ ನಾವು ಕಡಲೆ ಹಿಟ್ಟು ಮತ್ತು ಕಡಲೆನೆಲ್ಲನ ರುಬ್ಬಿಟ್ಟು ಹಾಕಬೇಕಾಗುತ್ತೆ. ಅದ್ರ ಬದಲು ಬೇಯಬೇಕಾದ್ರೇ ನಾವು ಕಡಲೆಬೇಳೆನ ಒಂದು ಸ್ವಲ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಹದವಾಗಿ ನಾವು ಹೂರಣನ ಮಾಡ್ಕೊಬೋದು. ನೋಡಿ, ಈಗ ಬೇಳೆ ಬೇಯ್ತಾ ಇದೆ. ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಬಂದ್ಬಿಡುತ್ತೆ. ಆ ನೊರೆ ಎಲ್ಲ ಮೇಲ್ಗಡೆ ಇರೋ ನೊರೆ ಎಲ್ಲ ಎತ್ಬಿಟ್ಟು 1 ಸ್ಪೂನು ನಾವು ಅಡುಗೆ ಎಣ್ಣೆನ ಹಾಕೋದ್ರಿಂದ ಬೇಯಬೇಕಾದ್ರೆ ಬೇಳೆ ಉಕ್ಕಿ ಬರೋದಿಲ್ಲ. ಹಾಗಾಗಿ 1 ಸ್ಪೂನು ನಾವು ಅಡುಗೆ ಎಣ್ಣೆನ ಉಪಯೋಗ ಮಾಡಿ ಬೇಳೆನ ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ನಾವು ಬೇಯಿಸ್ಕೊಬೋದು. ನೋಡಿ, ಈಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಹಳ್ಳಿ ಭಾಷೆಯಲ್ಲಿ ತಲೆ ಒಡಿಬೇಕು, ಬೇಳೆ ತಲೆ ಒಡಿಬೇಕು ಅಂತಂತಾರೆ. ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ತುಂಬ ಜಾಸ್ತಿ ನುಣ್ಣಗೂ ಬೇಯಿಸ್ಕೊಳಾಗಿಲ್ಲ. ಬೇಳೆ 2 ಭಾಗ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ನೋಡ್ತಾ ಇದ್ದರೆ ಕಾಣಿಸ್ತಾ ಇರ್ಬೋದು, ಒಂದು ಸ್ವಲ್ಪ ಛಿದ್ರ ಆಗಿ ತಲೆ ಒಡೆದಂಗಿದೆ. ಈಗ ಬೇಳೆ ಬೆಂದಿದೆ. ಬೆಂದಾದಮೇಲೆ ಸಪ್ಪೆ ನೀರೆಲ್ಲ ಕಡಿಮೆ ಆಗಿದೆ. ನೋಡಿ, ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೊಂದು ಅರ್ಧ ಲೀಟ್ರ್ ನೀರನ್ನು ಹಾಕ್ಕೊತಾ ಇದ್ದೀನಿ. ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂದ್ರೂ ನೋಡಿ ಈ ಕಟ್ಟೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ಬಸಿಯೋದಕ್ಕಿಂತ ಮುಂಚೆನೇ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಆಮೇಲೆ ಬಸ್ಕೊತಾ ಇದ್ದೀನಿ. ಬೇಳೆ ಬೆಂದಿದ ತಕ್ಷಣವೇ ಬಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಜಾಸ್ತಿ ಬೆಂದ್ಬಿಟ್ಟು ಮೊಸರಾದಂಗೆ ಆಗುತ್ತೆ. ಆವಾಗಲೇ ಒಬ್ಬಟ್ಟಿನ ಹೂರಣ ಸರಿಯಾಗಿ ಬರೋದಿಲ್ಲ, ಒಂದು ಸ್ವಲ್ಪ ಮೆತ್ಕಾದಂಗೆ ಆಗುತ್ತೆ. ಹಾಗಾಗಿ ಬೇಳೆ ಬೆಂದಿದ ತಕ್ಷಣವೇ ನೀರು ಮತ್ತು ಕಾಳನ್ನು ಬೇಳೆನ ಸಪ್ರೇಟ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ನೀಟಾಗಿ ಈ ಜಾಲರದ ಮುಖಾಂತರ ಬಸ್ಕೊಬೋದು. ಈಗ ಬಸ್ತಿದ್ದಾಗಿದೆ. ಈ ಬೇಳೆಗೆ ನಾವು ಒಬ್ಬಟ್ಟು ಮಾಡ್ಕೊಬೋದು. ಒಬ್ಬಟ್ಟನ್ನ ಯಾವ ರೀತಿ ಮಾಡಿದ್ದೀನಿ ಅಂತಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಬೇಳೆ ಕಟ್ಟಿನಿಂದ ನಾವು ಒಬ್ಬಟ್ಟಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ನಮ್ಮ ಮನೆ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು 1-2 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈಗ 1-2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬೋದ್ರಿಂದ ಒಂದು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೂ ಏನೂ ಆಗೋದಿಲ್ಲ. ಒಂದು ಅರ್ಧ ಹೋಳು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಕಲರು ಕೊಡುತ್ತೆ ಮತ್ತು ಟೇಸ್ಟು ಕೊಡುತ್ತೆ. ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಧನ್ಯ 1-2 ಟೇಬಲ್ ಸ್ಪೂನು ಧನ್ಯ ಹಾಕ್ಕೊತಾ ಇದ್ದೀನಿ. ನಾವು ಬೇರೆ ಕಡೆ ಫಂಕ್ಷನ್ಗಳಲ್ಲಿ ಎಲ್ಲ ತಿಂದಿರ್ತೀವಲ್ಲ ಒಬ್ಬಟ್ಟಿನ ಸಾಂಬಾರನ್ನ, ಭಟ್ರು ಇದೇ ರೀತಿ ಮಾಡೋದು. ಕೊಬ್ಬರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಬ್ಬಟ್ಟಿನ ಸಾಂಬಾರು. ಮತ್ತು ಇವತ್ತು ಮಾಡಿದ ಸಾಂಬಾರು ಇವತ್ತೇ ಊಟ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಇವತ್ತು ಮಾಡಿದ್ದು ನಾಳೆ ಊಟ ಮಾಡಿದರೆ ಒಬ್ಬಟ್ಟಿನ ಸಾರಂತೂ ತುಂಬಾ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 5 ಲೀಟ್ರ್ ಕುಕ್ಕರಲ್ಲಿ ಆದರೂ ತುಂಬ ಮಾಡೋದ್ರಿಂದ ಇಷ್ಟು ಮೆಜರ್ಮೆಂಟಲ್ಲಿ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕು ಸಾಂಬಾರು ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಇದರ ಜೊತೆಗೆ ಸಾಸಿವೆ, ಫ್ರೆಂಡು, ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನನ್ನ ಮಕ್ಕಳೆಲ್ಲ ಹೇಳೋದು ಹಾಗೇ ಸಾಸಿವೆ, ಫ್ರೆಂಡು, ಜೀರಿಗೆ ಅಂತ. ಹೆಸರು ಬರಲಿಲ್ಲ ಅಂದರೆ ಸಾಸಿವೆ ಫ್ರೆಂಡ್ನ ಜೀರಿಗೆ ಅಂತ ಅಂತಾರೆ. ನಾವು ಸಾಮಾನ್ಯವಾಗಿ ಸಾಸಿವೆ ಆದಮೇಲೆ ಜೀರಿಗೆನ ಒಗ್ಗರಣೆಗೆ ಹಾಕಿರ್ತೀವಲ್ಲ, ಅದಕ್ಕಾಗಿ ಸಾಸಿವೆ ಫ್ರೆಂಡ್ ಜೀರಿಗೆ ಅಂತಾರೆ. 2 ಟೇಬಲ್ ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಸಿ ಧನ್ಯನೂ ಸೇರಿಸ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ನೋಡಿಕೊಂಡು ಧನಿಯಾ ಪುಡಿನ ಹಾಕ್ಕೊಬೇಕಾಗುತ್ತೆ. ಧನಿಯಾ ಪುಡಿ, ಖಾರದ ಪುಡಿ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಕುದಿಸ್ಕೊಬೇಕಾಗುತ್ತೆ. ಆಲ್ರೆಡಿ ಕೊಬ್ಬರಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಸಿಕಾಯಿ ಮತ್ತು ಒಣಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಕೊಬ್ಬರಿ ಹಾಕ್ಬಿಟ್ಟು ನೀವು ಒಂದು ಸಲ ಒಬ್ಬಟ್ಟಿನ ಸಾಂಬಾರನ್ನ ನಿಮ್ಮ ಮನೇಲಿ ಮಾಡಿದಾಗ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.
ಇದೆಲ್ಲ ಆರಾದಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಹಾಕಿರೋ ನೀರು ಹಿಂಗೋವರೆಗೂ ನಾನು ಕುದಿಸ್ಕೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಎಲ್ಲರ ಮನೇಲೂ ಸಾಮಾನ್ಯವಾಗಿ ಒಬ್ಬಟ್ಟಿನ ಸಾಂಬಾರನ್ನ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೊಂದು ಸಲ ರುಬ್ಕೊತಾ ಇದ್ದೀನಿ. ಇವಾಗ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕಿರೋದ್ರಿಂದ ನೋಡಿಕೊಂಡು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಬೇಕಾಗುತ್ತೆ. ಎಣ್ಣೆ ಕಾದಾದಮೇಲೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5ರಿಂದ 6. ನಾನಿವತ್ತು ಭಟ್ರು ಸ್ಟೈಲಲ್ಲಿ ಒಬ್ಬಟ್ಟಿನ ಸಾಂಬಾರನ್ನ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ಫುಲ್ವರೆಗೂ ನೋಡಿ. ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ, ಜಸ್ಟ್ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆ ಕೊಡ್ತಾ ಇರೋದು. ರುಬ್ಬಿರೋ ಖಾರನ ಹಾಕ್ಬಿಟ್ಟು ನೀಟಾಗಿ ಒಂದು 2ರಿಂದ 3 ನಿಮಿಷ ಸಣ್ಣ ಉರಿಲಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕಾಗುತ್ತೆ. ಆದಷ್ಟು ಸಣ್ಣ ಉರಿಲಿ ಬಾಡಿಸ್ಕೊಬೇಕು, ಇಲ್ಲ ಅಂತಂದರೆ ತಳ ಒತ್ಬಿಡುತ್ತೆ. ಈಗ ಮಿಕ್ಸಿ ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೀರನ್ನು. ಸಾಮಾನ್ಯವಾಗಿ ಒಬ್ಬಟ್ಟಿನ ಸಾಂಬಾರನ್ನ ಒಂದು ದಿವಸಕ್ಕೆ ಆಗೋವಷ್ಟು ಯಾರೂ ಮಾಡೋದಿಲ್ಲ. ಒಂದು 2ರಿಂದ 3 ದಿವಸ ಆಗೋವಷ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾರೆ. ಯಾಕೆಂದರೆ ನಾವು ಅವತ್ತು ಒಬ್ಬಟ್ಟಿನ ಸಾಂಬಾರು ಮಾಡಿರ್ತೀವೋ ಅವತ್ತು ಅಷ್ಟು ಟೇಸ್ಟಾಗಿರೋದಿಲ್ಲ. 2 ದಿವಸ 3 ದಿವಸ ಆದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಬೇಳೆ ಕಟ್ಟು ಬಿಟ್ಕೊಂಡಿದೆ ಅಂತಂದ್ಬಿಟ್ಟು. ಈ ಬೇಳೆ ಕಟ್ಟನ್ನು ಸಾಂಬಾರಿಗೆ ಸೇರಿಸ್ಕೊಬೇಕಾಗುತ್ತೆ. ಒಬ್ಬೊಬ್ಬರು ಹೂರ್ಣನೂ ಸಹ ರುಬ್ತಾರೆ, ಆದರೆ ಹೂರ್ಣ ಆದರೆ ಒಂದು ಸ್ವಲ್ಪ ಸಿಹಿ ಸಿಹಿ ಆಗುತ್ತೆ ಸಾಂಬಾರು. ಹಾಗಾಗಿ ನಾನು ಹೂರ್ಣ ರುಬ್ಬೋದಿಲ್ಲ. ನಿಮಗೆ ಬೇಕು ಅಂತಂದರೆ ಹಾಕ್ಕೊಬೋದು. ಸಿಹಿ ಬೇಕು ಒಬ್ಬಟ್ಟಿನ ಸಾಂಬಾರಲ್ಲಿ ಅಂತಂದರೆ ನಾವೇನು ಹಾಕೋದಿಲ್ಲ, ಹಾಗೇ ಮಾಡ್ಕೊತೀವಿ. ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಾಂಬಾರನ್ನ ಹೆಚ್ಚಿಸ್ಕೊಬೇಕಾಗುತ್ತೆ. ಆದಷ್ಟು ಒಬ್ಬಟ್ಟಿನ ಸಾಂಬಾರು ನೀರು ಥರ ಇದ್ರೇ ತುಂಬಾ ಟೇಸ್ಟಿಯಾಗಿರೋದು. ನಾವು ಕುದಿಸ್ತಾ 1 ದಿವಸ 2 ದಿವಸ ಕುದಿಸಾದ್ಮೇಲೆ ಇನ್ನು ಗಟ್ಟಿ ಆಗ್ತಲೇ ಇರುತ್ತೆ. ನಾವು ಮೊದಲೇ ಗಟ್ಟಿಯಾಗಿ ಮಾಡಿಬಿಟ್ರೆ ಆಮೇಲೆ ತುಂಬಾ ಗಟ್ಟಿಯಾಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಮತ್ತು ಸಾಂಬಾರು ಕುದಿಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಬೇಕು, ಯಾವುದೇ ಕಾರಣಕ್ಕೂ ಉಕ್ಕೋದಕ್ಕೆ ಬಿಡಬಾರ್ದು. ಸಾಂಬಾರು ಅಕಸ್ಮಾತ್ ಏನಾದರೂ ಉಕ್ಬಿಟ್ರೆ ಅದರ ರುಚಿನೇ ಬೇರೆ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಸರಳವಾಗಿ ಮತ್ತು ಟೇಸ್ಟಿಯಾಗಿ ಒಬ್ಬಟ್ಟಿನ ಸಾಂಬಾರನ್ನ ಯಾವ ರೀತಿ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ನಮ್ಮ ಕಡೆ ಸ್ಟೈಲಲ್ಲಿ ನಮ್ಮ ಏರಿಯಾಗಳಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇವತ್ತು ನಾನು ಮಾಡಿರೋ ಒಬ್ಬಟ್ಟಿನ ಸಾಂಬಾರನ್ನ ಶೈಲಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮನೇಲೂ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ನೀವು ಈ ಚಾನಲ್ನ ಓಪನ್ ಮಾಡಿ, ಮೊದಲನೇ ಸಲ ಓಪನ್ ಮಾಡಿ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನನ್ನ ಜೊತೆ ಹಂಚ್ಕೊಳ್ಳಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ದೇವರು ಹೊಸ ವರ್ಷದಲ್ಲಿ ಹರುಷವನ್ನು ತರಲಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹ್ಯಾಪಿ ಯುಗಾದಿ ಫ್ರೆಂಡ್ಸ್. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ, ಅಂದರೆ ಯುಗಾದಿ ಹಬ್ಬದ ಸ್ಪೆಷಲ್ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.